ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 16 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,925 71 ಪಿಟಿಎಸ್ 0.09% ಕುಸಿದಿದೆ. ಅತಿ ಹೆಚ್ಚು ಲಾಭ. ಭಾರತಿ ಏರ್ಟೆಲ್ 2.73% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಏಷ್ಯನ್ ಪೇಂಟ್ಸ್ 2.15% ಕುಸಿದಿದೆ. ನಿಫ್ಟಿ 50 ಇಂದು 24,366 0.12% ಆಗಿದೆ. -0.12% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಕಚ್ಚಾ ತೈಲ ಬೆಲೆ ಏರಿಕೆಯಿಂದಾಗಿ ಭಾರತೀಯ ಷೇರು ಮಾರುಕಟ್ಟೆಗಳು ವಾರಾಂತ್ಯದಲ್ಲಿ ಕುಸಿತ ಕಂಡವು. ಬಿಎಸ್ಇ ಸೆನ್ಸೆಕ್ಸ್ (0.09%) ಕುಸಿದು 78,925ಕ್ಕೆ ತಲುಪಿದರೆ, ಎನ್ಎಸ್ಇ ನಿಫ್ಟಿ 50 (0.12%) ಕುಸಿದು 24,366ಕ್ಕೆ ಮುಕ್ತಾಯವಾಯಿತು. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ಕಚ್ಚಾ ತೈಲ ಬೆಲೆ ಏರಿಕೆಯು ಹೂಡಿಕೆದಾರರ ಮೇಲೆ ಪರಿಣಾಮ ಬೀರಿದೆ. ಕಚ್ಚಾ ತೈಲ ಬೆಲೆ $82 ಮತ್ತು 40 ಸೆಂಟ್ಗೆ ತಲುಪುತ್ತಿದ್ದಂತೆ ಭಾರತ ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲು ಸಜ್ಜು. ಹಾರ್ಮುಜ್ ಜಲಸಂಧಿಯ ಅನಿಶ್ಚಿತತೆಯ ನಡುವೆ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ (1.29% ಏರಿಕೆಯಾಗಿ $82 ಮತ್ತು 40 ಸೆಂಟ್ಗೆ ತಲುಪಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತವು ದೇಶೀಯ ಎಲ್ಪಿಜಿ ಉತ್ಪಾದನೆಯನ್ನು ಹೆಚ್ಚಿಸಲು ಸರ್ಕಾರಿ ಮತ್ತು ಖಾಸಗಿ ಸಂಸ್ಕರಣಾಗಾರಗಳಿಗೆ ಸೂಚಿಸಿದೆ. ಜಾಗತಿಕ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಯ ನಡುವೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ. ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ (1.32% ಏರಿಕೆಯಾಗಿ $4,437 ಮತ್ತು 30 ಸೆಂಟ್ಗೆ ತಲುಪಿದೆ. ಬೆಳ್ಳಿ ಬೆಲೆಯು (1.45% ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $65 ಮತ್ತು 11 ಸೆಂಟ್ಗೆ ಮುಕ್ತಾಯವಾಯಿತು. ಸೆಲೆಬ್ರಿಟಿಗಳ ಬೆಂಬಲಿತ ಪರ್ಪಲ್ ಸ್ಟೈಲ್ ಲ್ಯಾಬ್ಸ್ ಈ ತಿಂಗಳು ₹660 ಕೋಟಿ ಐಪಿಒ ಪ್ರಾರಂಭಿಸಬಹುದು. ಶಾರುಖ್ ಖಾನ್, ಸಚಿನ್ ತೆಂಡೂಲ್ಕರ್ ಮತ್ತು ಮಾಧುರಿ ದೀಕ್ಷಿತ್ ಬೆಂಬಲಿತ ಪರ್ಪಲ್ ಸ್ಟೈಲ್ ಲ್ಯಾಬ್ಸ್ ₹660 ಕೋಟಿ ಐಪಿಒಗೆ ಯೋಜಿಸುತ್ತಿದೆ. ಐಷಾರಾಮಿ ಫ್ಯಾಷನ್ ಪ್ಲಾಟ್ಫಾರ್ಮ್ನಲ್ಲಿ ಹೂಡಿಕೆದಾರರು ಹೆಚ್ಚಿನ ಆಸಕ್ತಿ ತೋರಿಸುತ್ತಿದ್ದಾರೆ ಎಂದು ಡಿಆರ್ಎಚ್ಪಿ ಸೂಚಿಸುತ್ತದೆ. ಏರ್ಟೆಲ್ ಪ್ರಿಪೇಡ್ ಪ್ಲಾನ್ ಬದಲಾವಣೆಗಳಿಂದ ಪ್ರತಿ ಬಳಕೆದಾರರ ಸರಾಸರಿ ಆದಾಯ ಹೆಚ್ಚಾಗಬಹುದು. ಭಾರತಿ ಏರ್ಟೆಲ್ ₹299, ₹529, ₹619 ಮತ್ತು ₹649ರ 4 ಪ್ರಿಪೇಡ್ ಪ್ಲಾನ್ಗಳನ್ನು ಹಿಂಪಡೆದಿದೆ. ಈ ಕಾರ್ಯತಂತ್ರದ ಕ್ರಮವು ಟೆಲಿಕಾಂ ಆಪರೇಟರ್ನ ಪ್ರತಿ ಬಳಕೆದಾರರ ಸರಾಸರಿ ಆದಾಯವನ್ನು ಎಆರ್ಪಿಯು ₹4 ರಿಂದ ₹12ರಷ್ಟು ಹೆಚ್ಚಿಸುವ ನಿರೀಕ್ಷೆಯಿದೆ. ಲೋಧಾ ಡೆವಲಪರ್ಸ್ 24,000 ಕೋಟಿ ಮೌಲ್ಯದ 21 ವಸತಿ ಯೋಜನೆಗಳನ್ನು ಪ್ರಾರಂಭಿಸಲು ಯೋಜನೆ. ತನ್ನ ಇತ್ತೀಚಿನ ಹೂಡಿಕೆದಾರರ ಪ್ರಸ್ತುತಿಯ ಪ್ರಕಾರ, ಲೋಧಾ ಡೆವಲಪರ್ಸ್ ಬಲವಾದ ಉಡಾವಣಾ ಯೋಜನೆಯನ್ನು ಹೊಂದಿದೆ. ರಿಯಲ್ ಎಸ್ಟೇಟ್ ದೈತ್ಯ 24,000 ಕೋಟಿ ಅಂದಾಜು ಮೌಲ್ಯದ 21 ಹೊಸ ವಸತಿ ಯೋಜನೆಗಳನ್ನು ಪ್ರಾರಂಭಿಸಲು ಯೋಜಿಸಿದೆ. ಜುಲೈನಲ್ಲಿ ಭಾರತದ ಡಬ್ಲ್ಯುಪಿಐ ಹಣದುಬ್ಬರ (9.78%ಕ್ಕೆ ಸ್ವಲ್ಪ ಇಳಿಕೆ ಕಂಡಿದೆ. ಇಂಧನ ಬೆಲೆಗಳು ತಗ್ಗಿದ್ದರಿಂದ ಜುಲೈನಲ್ಲಿ ಭಾರತದ ಸಗಟು ಬೆಲೆ ಸೂಚ್ಯಂಕ ಡಬ್ಲ್ಯುಪಿಐ ಹಣದುಬ್ಬರವು (9.78%ಕ್ಕೆ ಇಳಿದಿದೆ. ಆದಾಗ್ಯೂ, ಪ್ರಾಥಮಿಕ ವಸ್ತುಗಳ ಹಣದುಬ್ಬರವು ಜೂನ್ನಲ್ಲಿದ್ದ (7%ಕ್ಕೆ ಹೋಲಿಸಿದರೆ ವರ್ಷದಿಂದ ವರ್ಷಕ್ಕೆ (8.52%ರಷ್ಟು ಹೆಚ್ಚಾಗಿದೆ. ನಾಳೆ ಮೊಲ್ಬಿಯೋ ಡಯಾಗ್ನೋಸ್ಟಿಕ್ಸ್ ಐಪಿಒ ಲಿಸ್ಟಿಂಗ್. ಗ್ರೇ ಮಾರ್ಕೆಟ್ ಬಲವಾದ ಮುನ್ಸೂಚನೆ. ಮೊಲ್ಬಿಯೋ ಡಯಾಗ್ನೋಸ್ಟಿಕ್ಸ್ ಷೇರುಗಳು ನಾಳೆ ಷೇರು ಮಾರುಕಟ್ಟೆಯಲ್ಲಿ ಪಾದಾರ್ಪಣೆ ಮಾಡಲು ಸಜ್ಜಾಗಿವೆ. ಮಾರುಕಟ್ಟೆ ತಜ್ಞರು ಮತ್ತು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಜಿಎಂಪಿ ಪ್ರವೃತ್ತಿಗಳು ರೋಗನಿರ್ಣಯ ಸಂಸ್ಥೆಗೆ ಧನಾತ್ಮಕ ಲಿಸ್ಟಿಂಗ್ ಅನ್ನು ಸೂಚಿಸುತ್ತವೆ. ಪ್ರಯೋಜನಗಳ ವೆಚ್ಚ ಹೆಚ್ಚಾಗುತ್ತಿದ್ದಂತೆ ಇಎಸ್ಐಸಿ ಕೊಡುಗೆಗಳ ಹೆಚ್ಚುವರಿ ಹಣ ಕುಸಿಯುವ ಸಾಧ್ಯತೆ. ನೌಕರರ ರಾಜ್ಯ ವಿಮಾ ನಿಗಮದ ಇಎಸ್ಐಸಿ ಪ್ರಯೋಜನಗಳ ವೆಚ್ಚವು ಕೊಡುಗೆಗಳಿಗಿಂತ ಹೆಚ್ಚಾಗಬಹುದು ಎಂದು ಆಕ್ಚುರಿಯಲ್ ಪ್ರಕ್ಷೇಪಗಳು ಸೂಚಿಸುತ್ತವೆ. ಪ್ರಯೋಜನಗಳ ಈ ಹೆಚ್ಚುತ್ತಿರುವ ವೆಚ್ಚವು ನಿಗಮದ ಒಟ್ಟಾರೆ ಹೆಚ್ಚುವರಿ ಹಣವನ್ನು ಕುಗ್ಗಿಸುವ ನಿರೀಕ್ಷೆಯಿದೆ. ಬದಲಾಗುತ್ತಿರುವ ಉದ್ದೇಶಗಳ ನಡುವೆ ಯುಎಸ್-ಇರಾನ್ ಯುದ್ಧದ ಅಪಾಯಗಳು ಪುನರಾವರ್ತಿತ ಹೋರಾಟಕ್ಕೆ ಕಾರಣ. ಬದಲಾಗುತ್ತಿರುವ ಯುಎಸ್ ಉದ್ದೇಶಗಳು ಇರಾನ್ನೊಂದಿಗೆ ಪುನರಾವರ್ತಿತ ಸಂಘರ್ಷದ ಚಕ್ರಗಳಿಗೆ ಕಾರಣವಾಗಬಹುದು ಎಂದು ಭೌಗೋಳಿಕ ರಾಜಕೀಯ ತಜ್ಞರು ಎಚ್ಚರಿಸಿದ್ದಾರೆ. ಯಾವುದೇ ಕಡೆಯೂ ನಿರ್ಣಾಯಕ ಮಿಲಿಟರಿ ವಿಜಯವನ್ನು ಸಾಧಿಸಲು ಸಾಧ್ಯವಾಗುತ್ತಿಲ್ಲ. ಇದು ಜಾಗತಿಕ ಮಾರುಕಟ್ಟೆಗಳನ್ನು ಆತಂಕದಲ್ಲಿಟ್ಟಿದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%.
ಚಿನ್ನ $4,437 ಮತ್ತು 30 ಸೆಂಟ್ 1.32% ಪ್ರತಿ ಟ್ರೈ-ಔನ್ಸ್ಗೆ. ಅಂದಾಜು ಸಮ $1,36,140 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 1.32% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,379 ಮತ್ತು 60 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $65 ಮತ್ತು 11 ಸೆಂಟ್ 1.45% ಪ್ರತಿ ಟ್ರೈ-ಔನ್ಸ್ಗೆ. ಅಂದಾಜು ಸಮ $1,998 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.45% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $64 ಮತ್ತು 18 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $82 ಮತ್ತು 40 ಸೆಂಟ್ 1.29% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 1.29% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $81 ಮತ್ತು 35 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 43 ಸೆಂಟ್ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 43 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. LPG ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.